ನೋಡಿ ಸ್ನೇಹಿತರೆ, ನೋಡ್ತಾ ಇರ್ತಕ್ಕಂಥ ಈ ರಸ್ತೆ ಏನಿದೆ ಇದು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಇದು ಮಂಜರಾಬಾದ್ ಫೋರ್ಟ್ ಏನಿದೆ, ದೋಣಿಗಾಲ್ ಮಂಜರಾಬಾದ್ ಫೋರ್ಟಿನ ಮುಂಭಾಗದ ರಸ್ತೆ ಇದು. ಇವತ್ತು ಬೆಳಗ್ಗೆಯಿಂದ ಸಕಲೇಶಪುರದಿಂದ ಮಾರ್ನಳ್ಳಿವರೆಗೂ ಸಾವಿರಾರು ವಾಹನಗಳು ಇಲ್ಲಿ ಟ್ರಾಫಿಕ್ ಜಾಮ್ ಆಗಿ ನಿಂತ್ಕೊಂಡಿದ್ವು. ಈಗ ಸ್ವಲ್ಪ ಕ್ಲಿಯರ್ ಆಗಿ ಮೂಮೆಂಟ್ ಇದೆ. ನೋಡಿ ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ, ಇದೊಂದು ಸ್ಟ್ರಕ್ಚರ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಇದೊಂದು ರಸ್ತೆ ಮಾಡಲೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಆ ಲೈಟ್ ಬೆಳಕಲ್ಲಿ ರಸ್ತೆ ಎಷ್ಟು ಗುಂಡಿ ಬಿದ್ದು ಹೋಗಿದೆ ಇಲ್ಲಿ ಅಂತೇಳಿ. ಗುಂಡಿ ಇದೆ, ಕಿರಿದಾದ ರಸ್ತೆನ ಇವತ್ತು ಚತುಷ್ಪಥ ಕಾಮಗಾರಿ ಇಲ್ಲಿ ಮಾಡಲಿಲ್ಲ. ಈ ಒಂದು ಸ್ಟ್ರಕ್ಚರ್ನಲ್ಲಿ ರಸ್ತೆ ಮಾಡದೇ ಇರೋದ್ರಿಂದಾಗಿ ಇವತ್ತು ಒಂದಲ್ಲ 2017ರಿಂದ ಇವತ್ತವರೆಗೂ ಈ ಒಂದು ಪ್ರದೇಶದಲ್ಲಿ ಭಾರೀ ಸಮಸ್ಯೆ ಆಗ್ತಾಯಿದೆ. ಇದು ಮುಖ್ಯವಾಗಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪ್ರತಿದಿನ 24x7 ಈ ಒಂದು ಮಾರ್ಗದಲ್ಲಿ ಕಡಿಮೆ ಅಂದರೂ 40,000ಕ್ಕಿಂತ ಹೆಚ್ಚು ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ. ಇಂಥ ಒಂದು ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದು ರಾಜಧಾನಿ ಮತ್ತು ಬಂದರು ನಗರಿ ಕರಾವಳಿ, ಕೇರಳ, ಈ ಒಂದು ದಕ್ಷಿಣ ಕನ್ನಡ ಭಾಗಕ್ಕೆ ಲಿಂಕ್ ಮಾಡ್ತಕ್ಕಂಥ ಈ ಒಂದು ಹೆದ್ದಾರಿ ಏನಿದೆ, ಇದು ಕರಾವಳಿ ಮತ್ತು ರಾಜಧಾನಿಯ ನಡುವಿನ ಮುಖ್ಯವಾದಂತಹ ಇದು ಜೀವನಾಡಿ ಅಂತ ಹೇಳ್ಬೋದು. ಸರಕು ಸಾಗಣೆಗಳು, ಪ್ರಯಾಣಿಕರು ಸಂಚಾರ ಮಾಡ್ತಕ್ಕಂಥ ಈ ಒಂದು ಹೆದ್ದಾರಿಯನ್ನು ನಿಜವಾಗಲೂ ಇವರು 2017ರಿಂದ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇಡೀ ದೇಶದ ಎಲ್ಲ ಕಡೆ ರಸ್ತೆಗಳು ಕೆಲವು ಕಡೆ ಒಂದೊಂದು ವರ್ಷದೊಳಗಡೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ. ಇದು ಜಮ್ಮು ಕಾಶ್ಮೀರ ಅಂತ ಒಂದು ಕಡಿದಾದಂತಹ ಪ್ರದೇಶ, ಅಂಥ ಒಂದು ಪ್ರದೇಶದಲ್ಲೇ ಇವತ್ತು ಎಷ್ಟು ಬ್ಯೂಟಿಫುಲ್ ಆದಂಥ ರಸ್ತೆಗಳನ್ನ ಮಾಡಿದ್ದಾರೆ. ಇದು ಹಾಸನದಿಂದ ಮಾರನಹಳ್ಳಿ 45 ಕಿಲೋಮೀಟರ್ ರಸ್ತೆಯನ್ನು ಮಾಡೋದಕ್ಕೆ 2017 8 ವರ್ಷಗಳಾಗಿದೆ. ಇನ್ನೂ ಕೂಡ ಇದೊಂದು ಕರೆಕ್ಟಾಗಿ ಹೇಳಬೇಕು ಅಂದರೆ ಒಂದು 30% ಕೆಲಸ ಆಗಿಲ್ಲ. ದೋಣಿಗಾಲಿಂದ ಮಾರನಹಳ್ಳಿವರೆಗೆ ತಡೆಗೋಡೆಗಳು ಏನು ಇವರು ಮಾಡಿದ್ದಾರೆ, ತಡೆಗೋಡೆಗಳು ಎಲ್ಲ ಗೇಬಿಯನ್ ವಾಲ್ ಮಾಡಿದ್ದಾರೆ. ಒಂದು ವೈಜ್ಞಾನಿಕವಾಗಿ ಮಾಡದೇ ಇರೋದ್ರಿಂದ ಪ್ರತಿ ಮಳೆಗಾಲದಲ್ಲಿ ಇವರು ತಡೆಗೋಡೆ ಕಟ್ಟಿ ಒಂದು 15 ದಿನ, ಒಂದು ತಿಂಗಳೊಳಗಡೆ ಬಿದ್ದೋಗಿರ್ತಕ್ಕಂಥ ಉದಾಹರಣೆಗಳು ಇದೆ. ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಉಂಟಾಗ್ತಾ ಇದೆ. ಇವತ್ತು ಸಕಲೇಶಪುರ ಇವತ್ತೇನು ಅಂತಂದರೆ ಅಕ್ಟೋಬರ್ 5 ಎಲ್ಲ ಇವತ್ತು ದಸರಾ ರಜಾ, ವಿಜಯದಶಮಿ ಎಲ್ಲ ಮುಗಿಸ್ಕೊಂಡು ನೋಡಿ ಧೂಳು ನೋಡಿರಿ, ನೀವು ನೋಡ್ತಾ ಇದ್ದೀರಿ. ಇದೊಂದು ರಾಷ್ಟ್ರೀಯ ಹೆದ್ದಾರಿ. ಇದು ಧೂಳು ನೋಡಿಬಿಟ್ರೆ ನಿಮಗೆ ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥವರ ಚಾಲಕರಿರ್ಬೋದು, ಪ್ರಯಾಣಿಕರಿಗೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗ್ಬೋದು ನೋಡಿ. ಇಷ್ಟು ಕೆಟ್ಟದಾಗಿದೆ ರಸ್ತೆ ಅಂತಂದರೆ. ಇದಕ್ಕೆ ಟೋಲ್ ಸಹ ತಗೊಳ್ತಾ ಇದ್ದಾರೆ. ಇವತ್ತು ಬೈರಾಪುರದಿಂದ ಮುಂದೆ ಟೋಲ್ ಸಹ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ರಸ್ತೆನೇ ಸಂಪೂರ್ಣ ಆಗಿಲ್ಲ ಇಲ್ಲಿ ಹಾಸನ್ ಟು ಮಾರನಹಳ್ಳಿ, ಆದರೆ ಟೋಲ್ ಸಂಗ್ರಹ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ 1 ವರ್ಷನೇ ಆಗ್ತಾ ಬಂತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹೇಳೋದು ನೋಡಿ, ನೀವು 30% ಕೆಲಸ ಮಾಡಿಲ್ಲ, ನೀವು ಇನ್ನೂ ಮುಗ್ದಿಲ್ಲ, ಇಲ್ಲೆಲ್ಲ ರಸ್ತೆಗಳೇ ಆಗಿಲ್ಲ, ಆದರೂ ನೀವು ಟೋಲ್ನ ಸಂಗ್ರಹಣೆ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಇದು ಕಾನೂನು ಬಾಹಿರ. ಟೋಲ್ ಸಂಗ್ರಹ ಮಾಡ್ತಕ್ಕಂಥದ್ದನ್ನ ಇಮಿಡಿಯೇಟ್ ಸ್ಟಾಪ್ ಮಾಡಬೇಕು. ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸಂಪೂರ್ಣ ಈ ಎಲ್ಲ ಸಮಸ್ಯೆಗಳು ಮತ್ತೆ ಆಗದೇ ಇರ್ತಕ್ಕಂಥದ್ದು, ಕಾಮಗಾರಿ ವಿಳಂಬ ಆಗಿರ್ತಕ್ಕಂಥದ್ದು, ಕಾಮಗಾರಿ ಯಾವ ರೀತಿ ಕಳಪೆ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನು ರಿಪೋರ್ಟ್ ಹಾಕಿ ಟೋಲ್ ಸಂಗ್ರಹ ಮಾಡ್ತಕ್ಕಂಥದ್ದನ್ನ ದಯವಿಟ್ಟು ಸ್ಟಾಪ್ ಮಾಡಬೇಕು ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇದು ಒಂದು ರೀತಿ ನಿಜವಾಗ್ಲೂ ಒಂದು ರೀತಿ ದಬ್ಬಾಳಿಕೆ ಅಂತಲೇ ಹೇಳ್ಬೋದು, ಟೋಲ್ ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಈ ಒಂದು ಗುತ್ತಿಗೆದಾರರು ಮಾಡಿರ್ತಕ್ಕಂತಹ ಕಳಪೆ ಕಾಮಗಾರಿ ಮತ್ತು ಆಮೆಗತಿಯಲ್ಲಿ ಮಾಡ್ತಿರ್ತಕ್ಕಂಥ ಈ ಕಾಮಗಾರಿಯಿಂದಾಗಿ ಸಕಲೇಶಪುರದಲ್ಲಿ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂತಂದರೆ, ಇರ್ತಕ್ಕಂಥ ಸಿಬ್ಬಂದಿಗಳೇ 3 ಮತ್ತೊಂದು ಅವರೆಲ್ಲ ಇವತ್ತು ದೋಣಿಗಲ್ಲಿಂದ ಮಾರನಹಳ್ಳಿವರೆಗೂ ರಸ್ತೆಗಳಲ್ಲಿ ನಿಲ್ಲಬೇಕಾಗಿದೆ. ಇವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೋಸ್ಕರ ಟ್ರಾಫಿಕ್ ಸಮಸ್ಯೆಗಳನ್ನು ತಾಲೂಕು ಆಡಳಿತ, ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರ್ ಬಂದು ರಸ್ತೆ ನಿಂತ್ಕೋಬೇಕಾಗಿದೆ. ಹಾಗಾಗಿ ಇವೆಲ್ಲ ಒಂದು ಸಮಸ್ಯೆಗಳನ್ನ ಹೇಳ್ತಾ ಹೋದರೆ ಇದು 2017ರಿಂದ ಇವತ್ತರೆಗೂ ಯಾರು ಹೇಳೋರಿಲ್ವ ಕೇಳೋರಿಲ್ವ ಅನ್ನೋ ಮಟ್ಟಕ್ಕಾಗಿದೆ. ಅಷ್ಟು ಒಂದು ರೀತಿ ದಬ್ಬಾಳಿಕೆಯೇ ಮಾಡ್ತಾಯಿದ್ದಾರೇನೋ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅಂತ ಹೇಳಿ ನೇರವಾಗಿ ಹೇಳ್ಬೋದು. ಅಷ್ಟೊಂದು ಸಮಸ್ಯೆ ಉಂಟಾಗಿದೆ ಇಲ್ಲಿ.
ನೀವು ನೋಡ್ತಾ ಇದ್ರೆ ಈ ದೋಣಿಗಾಲಿಂದ ಏನಿದೆ ಇಲ್ಲಿ ದೋಣಿಗಾಲಿಂದ ಅಪ್ ಟು ಮಾರ್ನಹಳ್ಳಿವರೆಗೂ, ಅದರಲ್ಲಿ ಕೆಲವು ಈಗ ಕಪ್ಪಳ್ಳಿವರೆಗೂ ರಸ್ತೆ ಆಗಿದೆ. ಅಲ್ಲಿಂದ ಮೇಲ್ಗಡೆ ಬಂದರೆ ರಸ್ತೆ ಸಂಪೂರ್ಣ ಗುಂಡಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಬೇಕಾದ್ರೆ ನಾನು ಕ್ಲೋಸಪ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ರಸ್ತೆ ಹೆದ್ದಾರಿ, ಇದು ಗುಂಡಿ ನೋಡಿ. ಇಲ್ಲಿ ಗುಂಡಿಗಳು ಯಾವ ರೀತಿ ಇದೆ ನೋಡಿ. ಇಲ್ಲಿ ಆ ಮಟ್ಟಕ್ಕೆ ಗುಂಡಿ, ವೆಹಿಕಲ್ ಮೂವ್ಮೆಂಟೇ ಆಗಲ್ಲ, ಆ ಥರದ್ದಿದೆ. ಒಂದು ಅಟ್ಲೀಸ್ಟ್ ಡಾಂಬರ್ ಹಾಕಿ ಇರತಕ್ಕಂಥ ರಸ್ತೆನ ನೀಟ್ ಮಾಡ್ಬೋದು. ಡಾಂಬರ್ ಹಾಕಿ ರಸ್ತೆನ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ಬೋದು. ಗುಂಡಿ ಬಿದ್ದು ಹೋಗಿದೆ ನೋಡಿ ರಸ್ತೆಗಳು ಕಂಪ್ಲೀಟ್. ಇದು ನಿಜವಾಗ್ಲೂ ಇಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ನರಕ ಸದೃಶ ಅಂತ ಹೇಳ್ಬೋದು. ಇವತ್ತಂತೂ ಬೆಳಗ್ಗೆ ಮಂಗಳೂರಿಂದ ಹೊರಟವರು ಇನ್ನೂ ಹಾಸನ ತಲುಪಿಲ್ಲ. 6 ಗಂಟೆಗೆಲ್ಲ ಬೆಂಗಳೂರು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದವರೆಲ್ಲ 8 ಗಂಟೆ 8:30 ಆದರೂ ಸಕಲೇಶ್ಪುರದಲ್ಲೇ ಇದ್ದರು. ಯಾಕೆಂದರೆ ಮಾರ್ನಹಳ್ಳಿಯಿಂದ ಅಪ್ ಟು ದೋಣಿಗಲ್ವರೆಗೂ ಇಲ್ಲೇ ಬಾಕಿಯಾಗಿದ್ದರು.